ದಕ್ಷಿಣ ಭಾರತದ ಅತಿ ದೊಡ್ಡ ರಾಜ್ಯವಾದ ಕರ್ನಾಟಕವು ಭಾರತದ ಅತ್ಯಂತ ಹಳೆಯ ಪ್ರದೇಶಗಳಲ್ಲಿ ಒಂದಾಗಿದ್ದು ಹಳೆಯ ಕಾಲದ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಪರಂಪರೆಗೆ ಜನಪ್ರಿಯವಾಗಿದೆ. ಕರ್ನಾಟಕ ರಾಜ್ಯ ಇಲ್ಲದೆ ಭಾರತ ದೇಶ ಖಂಡಿತವಾಗಿಯೂ ಸಂಪೂರ್ಣವಾಗುವುದಿಲ್ಲ. It is often said the art of communication is the language of leadership. Indeed, the oration is a skill that can challenge ideas, change perspectives, and inspire actions. We are fortunate to have the bright students among us, Muhammad Ismail and Muhammad Umar of grade 3, to tell us about the beauty of Karnataka, supervised by teacher Amrin Ali. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದ ಇತಿಹಾಸ ಮತ್ತು ವೈಶಿಷ್ಟ್ಯದ ಬಗ್ಗೆ ಕಿರು ಭಾಷಣ. ಕರ್ನಾಟಕ ಭಾರತದ ದಕ್ಷಿಣದಲ್ಲಿದೆ. ಕರ್ನಾಟಕಕ್ಕೆ ತುಂಬ ಹಳೆಯ ಪರಂಪರೆ ಮತ್ತು ತನ್ನದೇ ಆದ ಇತಿಹಾಸವಿದೆ. ಕರ್ನಾಟಕವು ಸಂಸ್ಕೃತಿ ಕಲೆಗಳ ಸುಗಂಧವನ್ನು ಬೀರುವ ವರ ಕರ್ಪೂರದ ತಟ್ಟೆ ಇದು. ಕರ್ನಾಟಕದ ಮುಖ್ಯ ನದಿಗಳು ಕೃಷ್ಣ, ಕಾವೇರಿ, ಶರಾವತಿ, ತುಂಗಭದ್ರಾ, ಕಪಿಲಾ ಮುಂತಾದವು. ನವೆಂಬರ್ 1956ರಲ್ಲಿ ಭಾಷಾವರ ಪ್ರಾಂತ್ಯಗಳು ಕರ್ನಾಟಕದಲ್ಲಿ ವಿಲೀನಗೊಂಡು ನಿಶಾಲ ಮೈಸೂರು ರಾಜ್ಯೋದಯವಾಯಿತು. ಇದಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಆಲೂರು ವೆಂಕಟರಾಯರು 1973 ನವೆಂಬರ್ 1ರಂದು ನೀಡಿ ನಾಮಕರಣ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ 71 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಂದರ ಜೋಗ ಜಲಪಾತವಿದೆ. ನಮ್ಮ ಕರ್ನಾಟಕದ ಪಕ್ಷಿ ನೀಲಕಂಠ. ನಮ್ಮ ಕರ್ನಾಟಕದ ನೃತ್ಯ ಯಕ್ಷಗಾನ. ಕರ್ನಾಟಕಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ಮೊಹಮ್ಮದ್ ಉಮರ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ರಾಜಭಾಷೆ ಕನ್ನಡ. ಕರ್ನಾಟಕದ ಮತ್ತೊಂದು ಹೆಸರು ಕರುನಾಡು, ಅಂದರೆ ಕಪ್ಪು ಮಣ್ಣಿನ ನಾಡು. ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ. ಈಗ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ ಮತ್ತು 4 ಪ್ರಾಂತ್ಯಗಳಿವೆ. ನಮ್ಮ ಕರ್ನಾಟಕದ ಪ್ರಾಣಿ ಆನೆ. ನಮ್ಮ ಕರ್ನಾಟಕದ ಹೂವು ಕಮಲ. ನಮ್ಮ ಕರ್ನಾಟಕದ ಲಾಂಛನ ಗಂಡ ಬಿರುಂಡ. ನಮ್ಮ ಕರ್ನಾಟಕದ ರಾಜ್ಯದ ಧ್ವಜದ ಬಣ್ಣ ಕೆಂಪು ಮತ್ತು ಹಳದಿ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ವಿವಿಧ ಜಾತಿ ಧರ್ಮಗಳಿದ್ದರೂ ನಾವೆಲ್ಲರೂ ಒಂದೇ. ಎಂತಹ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಾಗಿರುವ ನಾವೆಲ್ಲರೂ ಧನ್ಯರು. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ.